ಸೀಸನ್ 2 ಪಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಇವತ್ತು ಫೈನಲ್ ಇದೆ, ಗ್ರ್ಯಾಂಡ್ ಫಿನಾಲ್ ಇದೆ. ಗ್ರ್ಯಾಂಡ್ ಫಿನಾಲೆ ಎಪಿಸೋಡು ಎಲ್ಲ ನಡೀತಾ ಇರುತ್ತೆ. ರಕ್ಷಿತಂದು ಮತ್ತು ಆಮೇಲೆ ಇವರಿದ್ದಾರೆ ಮೇಘ ಅವ್ರದ್ದು ಎಲ್ಲರದ್ದು ಫಸ್ಟ್ ರೌಂಡ್ ಎಲ್ಲ ಮುಗೀತೈತೆ. ಫಸ್ಟ್ ರೌಂಡ್ ಎಲ್ಲ ಮುಗಿದಾಗ ಮೇಘ ಅವ್ರದ್ದು ಏನೋ ರೆಸಾರ್ಟ್ ಮಾಡಿರ್ತಾರೆ. ಮತ್ತು ಆ ಹುಡುಗಿ ರಕ್ಷಿತಾ ಇದ್ದಾಳಲ್ಲ, ಕ್ರಾಬ್ ಅದೇನೋ ಹೇಳಿ ಅದೆಲ್ಲ ಮಾಡಿರ್ತಾರೆ. ಮತ್ತು ಭವಿಷ್ ಏನೋ ಒಂದು ಚಿಕನ್ ಮಾಡಿ, ಆ ಚಿಕನ್ ಒಂದು ಅಂದರೆ ಮೈದಾ ಹಿಟ್ಟಿಂದ ಒಂದು ಇದು ಅಂತಾರಲ್ಲ, ಪಾಟ್ ಬಿರಿಯಾನಿ ಅಂತಾರಲ್ಲ, ಆ ಥರ ಪಾಟ್ರೊಳಗೆ ಚಿಕನ್ ಎಲ್ಲ ಇಟ್ಟು ಸಖತ್ತಾಗಿ ಡಿಸೈನ್ ಮಾಡ್ಕೊಂಬಂದಿರ್ತಾನೆ. ಈ ಕಡೆ ಇವರು ಒಂದು ದೇವ ಅಂತ ಏನು ಪವಿತ್ರ ಬಂಧನ ಆಗಿದ್ದಾರಲ್ಲ, ದೇವ ಅಂತ ಹೇಳಿ ಅವರು ಸೂರಜ್ ಸಿಂಗ್ ಅವರು ಒಂದು ಡಿಶ್ ಮಾಡಿರ್ತಾರೆ. ಇವ್ರು 4 ಜನದಲ್ಲಿ ಇವರು ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಯಾರು? ಭವಿಷ್ ಅವರು ಮತ್ತು ಆಮೇಲೆ ಇವರು ಸೂರಜ್ ಸಿಂಗ್ ಅವರು ಸೆಕೆಂಡ್ ರೌಂಡಲ್ಲಿ ಮತ್ತೆ ನಡೀತಾ ಇರಬೇಕಾದ್ರೆ ಈ ಕಡೆ ಸೆಕೆಂಡ್ ರೌಂಡು ಚೆನ್ನಾಗಿ ಬರುತ್ತೆ. ಸೆಕೆಂಡ್ ರೌಂಡು ಚೆನ್ನಾಗಿ ಬಂದಾಗ ಇಲ್ಲಿ ವಿನ್ನರು ಮತ್ತು ರನ್ನರ್ನ ಅನೌನ್ಸ್ ಮಾಡಬೇಕಲ್ಲ. ಇವತ್ತು ಗ್ರ್ಯಾಂಡ್ ಫಿನಾಲೆ ಆಗಿರೋದ್ರಿಂದ ಇವರು ಭವಿಷ್ ಅವರು ರನ್ನರ್ ಅಪ್ ಆಗಿಬಿಡ್ತಾರೆ. ಭವಿಷ್ ಅವರು ರನ್ನರ್ ಅಪ್ ಆದಾಗ ಭವಿಷ್ ಅವ್ರಿಗೆ ಅವಾರ್ಡೆಲ್ಲ ಕೊಡ್ತಾರೆ. ಅದೆಲ್ಲ ಅಕ್ಕಿಗೆ ಇದು ಶಫ್ಗೆ ಹಾಕೋದು, ಕ್ಯಾಪ್ ಎಲ್ಲ ಹಾಕಿ ಮತ್ತು ರನ್ನರ್ ಅಪ್ ಲೇಬಲ್ ಎಲ್ಲ ಹಾಕಿ ಮತ್ತು ಅವಾರ್ಡೆಲ್ಲ ಕೊಡ್ತಾರೆ. ಅವಾರ್ಡೆಲ್ಲ ಕೊಟ್ಟಮೇಲೆ ವಿನ್ನಿಂಗ್ ಸ್ಪೀಚ್ ಹೇಳಂತಂದರೆ ಅವರು ಸ್ವಲ್ಪ ಮಾತಾಡ್ತಾರೆ. ಅವರೆಲ್ಲ ಮಾತಾಡಿ ಆದಮೇಲೆ ನೆಕ್ಸ್ಟ್ ಇವಾಗ ರನ್ನರ್ ಅಪ್ ಅಂತ ಏನು ನಿನಗೆ ಹೇಳು ಅಂದರೆ ಕಂಗ್ರ್ಯಾಚುಲೇಷನ್ ಅಂಥೇಳಿ ಇವರಿಗೆ ವಿಶ್ ಮಾಡಿ ಥ್ಯಾಂಕ್ಸ್ ಮೇಡಮ್ ಮತ್ತು ಕುಕ್ಸು ಮತ್ತು ಕ್ವಾಟ್ಲೆಗೂ ಮತ್ತು ಆಮೇಲೆ ಚಾನಲ್ಗೂ ಆಡಿಯನ್ಸ್ಗೂ ಎಲ್ಲರಿಗೂ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಭವಿಷ್ ಅವರು ಎಲ್ಲರಿಗೂ ನೆನೆಸ್ಕೊತಾರೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ಸೂರಜ್ ಅಂತ ಏನಿರ್ತಾರಲ್ಲ, ಸೂರಜ್ ಅವ್ರಿಗೆ ವಿನ್ನರ್ ಅಂತ ಮತ್ತು ಇವಾಗ ಇವ್ರಿಗೆ ಅವಾರ್ಡ್ ಕೊಡಬೇಕಲ್ಲ. ಆವಾಗ ಸಾರ್ ಏನಿದಾರಲ್ಲ ಅವೆಲ್ಲ ಅವಾರ್ಡೆಲ್ಲ ತೊಗೊಂಬರ್ತಾರೆ. ಸಾರ್ ಅವಾರ್ಡೆಲ್ಲ ತೊಗೊಂಬಂದು ಮೇಘನಾ ಮ್ಯಾಮ್ ಅದು ಕ್ಯಾಪ್ ಹಾಕಿ ಶಫಿಂದು ಮತ್ತು ಆಮೇಲೆ ಹಿಂದೆಗಡೆ ಅದು ಶಫಿನ್ ಇದೆಲ್ಲ ಹಾಕ್ತಾರೆ. ಇದೆಲ್ಲ ಹಾಕಿದ್ಮೇಲೆ ಇಲ್ಲಿ ಎಲ್ಲ ಕ್ವಾಟ್ಲೆಸ್ ಎಲ್ಲ ಕ್ಲಾಪ್ಸ್ ಹಾಕಿ ಖುಷಿ ಆಗಿರ್ತಾರೆ. ಅದೇ ಟೈಮಿಗೆ ನಿಮ್ಗೆ ವಿನ್ನಿಂಗ್ ಸ್ಪೀಚ್ ಹೇಳು ಅಂತೆಲ್ಲ ಹೇಳಿ ಅವ್ರನ್ನ ಕೇಳ್ತಾರೆ, ಸೂರಜ್ ಸಿಂಗ್ ಅವರು ಸುಷ್ಮಾ ಮೇಡಮ್ ಅವ್ರು ಕೇಳಿದಾಗ ಅದು ನನಗೆ ವಿನ್ನಿಂಗ್ ಸ್ಪೀಚ್ ಎಲ್ಲ ಮಾತಾಡೋಕ್ಕೆ ಬರಲ್ಲ, ಹಾಗಾಗಿ ಬಟ್ ನಾನೇನಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ಕೊತೀನಿ ನಾನು ಅಂತೆಲ್ಲ ಹೇಳಿ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ಇವು ಕ್ವಾಟ್ಲೆಗಳು ಏನು ಮಾಡಿದ್ದಾರೆ ಅವೊಂದು ಮತ್ತು ಚಾನಲ್ಲು ತನಗೆ ಒಂದು ಅವಕಾಶ ಕೊಟ್ಟಿದ್ದು 4 ತಿಂಗಳಿಂದ ಯಾರು ಅಂತ ಯಾರಿಗೂ ಸರಿಗೆ ಗೊತ್ತಿದ್ದಿಲ್ಲ, ಅಂಥದ್ರಲ್ಲಿ ಈ ಚಾನಲ್ ನನಗೊಂದು ಅವಕಾಶ ಕೊಟ್ಟಿದೆ ಅಂತೆಲ್ಲ ಹೇಳಿ ಮತ್ತು ಇವರು ಮೇಘನಾ ಮೇಡಮ್ಗೆ ಮತ್ತು ಆಮೇಲೆ ಆ ಸಾರ್ ಏನಿದ್ದಾರಲ್ಲ ಆ ಸಾರ್ಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನೆನೆಸ್ಕೊತಾನೆ. ಪ್ರತಿಯೊಬ್ಬರಿಗೂ ನಾನು ಆಭಾರಿ ಆಗಿರ್ತೀನಿ ಅಂತೆಲ್ಲ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ನಾನು ಆಭಾರಿ ಆಗಿದ್ದೀನಿ. ಈ ಕಡೆ ಅವರೆಲ್ಲ ಏನಿರ್ತಾರಲ್ಲ ಅವರು ಫ್ರೆಂಡ್ಸ್ ಕುಕ್ಸು ಕ್ವಾಟ್ಲೆಗಳು ಅವೆಲ್ಲವೂ ಕ್ಲಾಪ್ಸ್ ಹಾಕ್ಕೊಂಡು ಅಂದರೆ ಫಸ್ಟಿಂದ ಯಾರು ಬಂದಿದ್ದಾರೋ ಅವರೆಲ್ಲರಿಗೂ ಇದು ಫೈನಲ್ ಅಂಥೇಳಿ ಎಲ್ಲ ಸುಷ್ಮಾ ಮೇಡಮ್ ಅವರು ಆಮೇಲೆ ಅವಾಗ ವಿನ್ನಿಂಗ್ ಸ್ಪೀಚೆಲ್ಲ ಮಾತಾಡಿ ಅಂತೆಲ್ಲ ಹೇಳಿದಾಗ ವಿನ್ನಿಂಗ್ ಸ್ಪೀಚೆಲ್ಲ ಮಾತಾಡ್ತಾರಲ್ಲ ಅವರು, ನಂಗೆ ಅವಕಾಶ ಕೊಟ್ಟಿದ್ದು ಚಾನಲು ಎಷ್ಟು ತುಂಬ ಆಭಾರಿ ಆಗಿರ್ತೀನಿ ನಾನು ಅಂತೆಲ್ಲ ಹೇಳ್ತಾರೆ ಅವರು. ಶಾರ್ಟ್ ಆ್ಯಂಡ್ ಶೀಟ್ ಹೇಳ್ತಾರೆ, ಅಷ್ಟೆಲ್ಲ ಏನು ಇರಿಟೇಟ್ ಆಗೋದರ ಏನಂಗಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಅದನ್ನು ಮುಗಿಸ್ತಾರೆ. ಅದನ್ನು ಮುಗಿಸಿದ್ಮೇಲೆ ನೆಕ್ಸ್ಟ್ ಇವಾಗ ಸುಷ್ಮಾ ಮೇಡಮ್ ಅವರು ನೋಡಿ ಕ್ವಾಟ್ಲೆ ಕಿಚನ್ ಸೀಸನ್ 2 ವಿನ್ನರ್ಗೆ 3 ಲಕ್ಷ ಕ್ಯಾಶ್ ಪ್ರೈಸ್ ಇದೆ, ಕ್ವಾಟ್ಲೆ ಕಿಚನ್ ರನ್ನರ್ ಅಪ್ಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಇದೆ ಅಂತೆಲ್ಲ ಹೇಳಿ ಸುಷ್ಮಾ ಮೇಡಮ್ ಅವ್ರು ಹೇಳಿದಾಗ ಮತ್ತೆ ಕ್ಲಾಪ್ಸ್ ಹಾಕ್ತಾರೆ. ಎಲ್ಲರೂ ಕ್ಲಾಪ್ಸ್ ಹಾಕಿದಾಗ ಸೂರಜ್ ಸಾರು ಆವಾಗ ಸೂರಜ್ ಸಾರ್ಗೆ ಇವ್ರು ಕೇಳಿದಾಗ ನನಗೆ ಜೀವನದಲ್ಲಿ ಇದುವರೆಗೂ ಗೆಲುವೇ ಸಿಕ್ಕಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದರೆ ಅಪ್ಸ್ಗಿಂತ ಡೌನ್ಸೇ ಜಾಸ್ತಿ ನೋಡಿದ್ದು ನಾನು ಮತ್ತು ಹಾಗಾಗಿ ನಾನು ಅಂತೆಲ್ಲ ಇದೇ ನನ್ನ ಫಸ್ಟ್ ಗೆಲುವು ಅಂತೆಲ್ಲ ಹೇಳಿದಾಗ ಸಾರ್ ಇದು ಯಾವತ್ತೂ ಲಾಸ್ಟ್ ಅನ್ಕೋಬಾರ್ದಪ್ಪ, ಇನ್ನು ಲೈಫೆಲ್ಲ ತುಂಬ ಇದೆ ಅಂತೆಲ್ಲ ಹೇಳಿ ಸಾರ್ನು ವಿಶ್ ಮಾಡ್ತಾರೆ. ಆ ಸಾರ್ನು ಜಡ್ಜ್ ಆಗಿರ್ತಾರಲ್ಲ ಆ ಸಾರ್ ಅವರು ವಿಶ್ ಮಾಡಿ ಅವರು ನೋಡು ಸೂರಜ್ ನಿನಗೆ ಶಫ್ ಒಂದು ಅವಕಾಶ ಕೊಟ್ಟಿದ್ದಾರೆ ನೋಡು ಅಂತೆಲ್ಲ ಹೇಳಿ ಸುಷ್ಮಾ ಮೇಡಮ್ಗೆ ಹ್ಞೂ ಅಕ್ಕ ಸರಿ ಅಂತೆಲ್ಲ ಹೇಳಿ ಆವಾಗ ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಅಂದರೆ ಫೈನಲ್ ಎಪಿಸೋಡು ಗ್ರ್ಯಾಂಡ್ ಫಿನಾಲೆ ಆಗಿರೋದ್ರಿಂದ ಚೆನ್ನಾಗಿದೆ. ವಿನ್ನರ್ ಯಾರು ಅಂತೇಳಿ ಹೇಳ್ತಾರೆ. ಇವಾಗ ಇವರು ಸೂರಜ್ ಅವರು ವಿನ್ನರ್ ಆಗಿರ್ತಾರಲ್ಲ, ಚೆನ್ನಾಗಿದೆ. ಅಂದರೆ ಈ ರಕ್ಷಿತಾನು ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಲಾಸ್ಟ್ ಟೈಮ್ ಒಳಗೆ. ಇವತ್ತಿನ ದಿವಸದಲ್ಲಿ ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಈ ಸೀಸನ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಫಂಕ್ಷನಲ್ಲಿ ಎಲ್ಲರೂ ಮೀಟ್ ಆಗೋಣ ಅಂತೆಲ್ಲ ಇವರು ಮೇಡಮ್ ಅವ್ರು ಹೇಳ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.